ಜೀವವಾಕ್ಯ 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 ಜೀವವಾಕ್ಯ. ನೋಡಿ, ಅಂದ ಆ ಸಮಾರ್ಯದವ ಅಲ್ಲಿ ಯಾರೋ ಹೊಡೆದು ಪೆಟ್ಟು ಕೊಟ್ಟು ಬಿದ್ದವನಿಗೆ ಬದುಕಿಸ್ತಾನೆ ಅಲ್ವಾ? ಲೂಕನ ಶುಭ ಸಂದೇಶದಲ್ಲಿ 10ನೇ ಅಧ್ಯಾಯ. ಆ ವಿಚಾರ ನೋಡುವಾಗ ಅಲ್ಲಿ ಒಬ್ಬ ಯಾಜಕ ಮತ್ತೆ ಒಬ್ಬ ಲೇವಿ ಆ ಮಾರ್ಗವಾಗಿ ಬರುತ್ತಾ ಇದ್ದಾರೆ. ಇಬ್ಬರು ಬೇರೆ ಕಡೆಯಿಂದ ಏನೋ ಅವರಿಗೆ ಕೆಲಸ ಇದ್ದಿರಬಹುದು, ಹೋಗಿಬಿಟ್ಟಿದ್ದಾರೆ. ಅಲ್ಲಿ ಅದನ್ನು ವಿಶ್ಲೇಷಣೆ ಮಾಡಿ ಅದರ ವಿಚಾರ ಸ್ವಲ್ಪ ಮಾತುಗಳು ಬರೀತಾ ಇದ್ದಾರೆ. ಒಂದು ವೇಳೆ ಅಲ್ಲಿಂದ ರಸ್ತೆಯಲ್ಲಿ ಹೋಗುವ ವ್ಯಕ್ತಿಗಳಿಗೆ ಕಣ್ಣುಗಳು ಇಲ್ಲದೇ ಇದ್ದಲ್ಲಿ ದೇವರವರಿಗೆ ಶಿಕ್ಷೆಯನ್ನು ಕೊಡುತ್ತಿರಲಿಲ್ಲ ಅಂತ. ಅರ್ಥವಾಯ್ತು ಅಂತ ಭಾವಿಸ್ತೇನೆ. ನೋಡಿ, ಒಂದು ವೇಳೆ ನನಗೂ ನಿಮಗೂ ಕಿವಿ ಕೇಳದೇ ಇದ್ದರೆ, ಇನ್ನೊಬ್ಬರ ಕೂಗು ಅವರ ನರಳಾಟ ಕೇಳದೇ ಇದ್ದರೆ ನಮ್ಮನ್ನು ದೇವರು ಶಿಕ್ಷಿಸಲಿಕ್ಕಿಲ್ಲ. ಯಾಕೆಂದ್ರೆ ನಮಗೆ ಕಿವಿ ಕೇಳುತ್ತಾ ಇಲ್ಲ. ಒಂದು ವೇಳೆ ನಮಗೆ ಕಣ್ಣು ಕಾಣದಿದ್ದರೆ, ಇತರರ ಕಷ್ಟ ನಮಗೆ ಕಾಣುವುದಿಲ್ಲ, ನಮ್ಮನ್ನು ದೇವರು ಬಿಟ್ಟಾರು. ಆದರೆ ಕಣ್ಣು ಕಾಣ್ತಾ ಇದೆ, ಕಿವಿಯೂ ಕೇಳುತ್ತಾ ಇದೆ, ಆದರೆ ಇನ್ನೊಬ್ಬರ ಬೊಬ್ಬೆ ಕಷ್ಟ ಕೇಳುತ್ತಾ ಇಲ್ಲ, ದೇವರು ಖಂಡಿತ ಬಿಡ್ಲಿಕ್ಕಿಲ್ಲ. ಅದು ಇದರ ಅರ್ಥ. ಒಂದು ವೇಳೆ ನಾವೆಲ್ಲರೂ ಈ ಪವಿತ್ರ ಸ್ಥಳಕ್ಕೆ ಬರಲಿಲ್ಲ, ದೇವರ ವಾಕ್ಯವನ್ನು ಆಲಿಸಲಿಲ್ಲ, ಆ ಜ್ಞಾನ ನಮಗೆ ಸಿಗಲಿಲ್ಲ, ಒಂದು ವೇಳೆ ದೇವರು ನಮ್ಮನ್ನು ಬಿಟ್ಟಾರು. ಕೆಲವರಂತೂ ಇಲ್ಲಿ ಇರಬಹುದು, 8-10 ಸಲ ಇಲ್ಲಿ ಬಂದು ಹೋಗಿರಬಹುದು. ಅಂತ ಹೇಳುವಾಗ ಎಷ್ಟೆಲ್ಲ ದೇವರ ವಾಕ್ಯವನ್ನು ಆಲಿಸಿದ್ದೀರಿ, ಎಷ್ಟೆಲ್ಲ ಜ್ಞಾನ, ಆ ನಿಗೂಢ ಇದುವರೆಗೆ ತಿಳಿಯದಂತಹ ಕೆಲವು ವಿಚಾರಗಳನ್ನು ನೀವು ಕೇಳಿದ್ದೀರಾ ಅಂತ ಹೇಳುವಾಗ ಜೀವನ ಅಷ್ಟೇ ಬದಲಾಗಬೇಕು. ಗಂಭೀರ ವಿಷಯ ಇದು. ನಾನು 10 ಸಲ ಬಂದೆ, 20 ಸಲ ಬಂದೆ, ಇದು ಹೇಳಿ ದೊಡ್ಡಸ್ತಿಗೆ ಮಾತಾಡುವ ವಿಚಾರ ಅಲ್ಲ. ಆ 10 ಸಲ ಬಂದಾಗ ಎಷ್ಟು ಮಾತುಗಳನ್ನು, ದೇವರ ವಾಕ್ಯಗಳನ್ನು ಕೊಂಡು ಹೋಗಿದ್ದೇನೆ. ನೋಡಿ, ನೀವು ನ್ಯಾಯ ನಿರ್ಣಯ ಮಾಡಲು ಬರುವಿರಿ. ಅದಕ್ಕಾಗಿ ಮತ್ತಾಯನ ಶುಭ ಸಂದೇಶ 25ನೇ ಅಧ್ಯಾಯ ವಾಕ್ಯ 31ರಿಂದ 46. ಅದಕ್ಕೇನು ಟೈಟಲ್ ಕೊಟ್ಟಿದ್ದಾರೆ ನೋಡಿ, ಓದಿ. ಟೈಟಲ್ ಮಾತ್ರ ಓದಿದರೆ ಸಾಕು. ಮ್ಯಾಥ್ಯೂ ಚಾಪ್ಟರ್ 25 ವರ್ಸ್ 31 to 46. ಇಂಗ್ಲಿಷಲ್ಲಿ ಫೈನಲ್ ಜಡ್ಜ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಏನಮ್ಮ ತಲೆ ಹೆಸರು? ಪರರ ಸೇವೆಯೇ ಕೂತ್ಕೊಳ್ಳಿ ಅಮ್ಮ, ಕೂತ್ಕೊಳ್ಳಿ. ಪರರ ಸೇವೆ ಪರಮಾತ್ಮನ ಸೇವೆ. ನಾನು ಹಸಿದಿದ್ದೆ, ಬಾಯಾರಿದ್ದೆ, ರೋಗಗ್ರಸ್ತನಾಗಿದ್ದೆ, ಬಟ್ಟೆ ಇಲ್ಲದೆ ಇದ್ದೆ, ಜೈಲಲ್ಲಿ ಇದ್ದೆ, ಆಸ್ಪತ್ರೆಯಲ್ಲಿ ಇದ್ದೆ. ನೀನು ಬಂದಿದ್ದೀಯಾ? ನೀನು ಬರಲಿ ಅಷ್ಟೇ. ನಾನು ಮಾಡಿರಬಹುದು, ನಾನು ಕೊಟ್ಟಿರಬಹುದು, ನಾನು ನೋಡಿರಬಹುದು, ಅದಕ್ಕೆ ಅಲ್ಲಿ ಆಸ್ಪದ ಇಲ್ಲ. ಹಲೋ ಪ್ರಿಯರೇ, ಗಂಭೀರ ವಿಷಯ. ಇಂಗ್ಲಿಷ್ನಲ್ಲಿ ಅದಕ್ಕೆ ಫೈನಲ್ ಜಡ್ಜ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಅದು ಉಂಟೇ ಉಂಟು. ನ್ಯಾಯ ತೀರ್ಪು ಮಾಡಲಿಕ್ಕೆ ಯೇಸು ಸ್ವಾಮಿ ರಾಜರಾಗಿ ಬರುತ್ತಾರೆ. ಆ ಸಂದರ್ಭದಲ್ಲಿ ಹೇಗೆ ನಾವು ಮುಖ ತೋರಿಸುವುದು? ಒಂದು ವೇಳೆ ನಾವು ಕ್ರೈಸ್ತರು ಅಂತ ಹೇಳಿ ಕ್ರೈಸ್ತರ ಹಾಗೆ ನಾವು ಜೀವಿಸದಿದ್ದರೆ ಕಠಿಣ ಶಿಕ್ಷೆ ಖಂಡಿತ ಉಂಟು. ನಿಮಗೂ ಉಂಟು, ನನಗೂ ಉಂಟು. ಆದ್ದರಿಂದ ಪ್ರತಿಯೊಂದು ಈ ಧ್ಯಾನಕ್ಕೆ ಬಂದಾಗ ಎಷ್ಟೋ ಖರ್ಚು ಮಾಡಿಬಿಟ್ಟು, ಏನೋ ಕೆಲಸ 3-4 ದಿವಸ ಕೆಲಸವನ್ನು ಬಿಟ್ಟು ದೇವರ ಪಾದದಲ್ಲಿ ಬಂದು ಕೂತ್ಕೊಂಡು ಆಲಿಸುವಾಗ ಅಷ್ಟೇ ನಮ್ಮ ಜೀವನ ಪರಿವರ್ತನೆ ಆಗಬೇಕು. ಅದಕ್ಕಾಗಿ ಬೆಳಿಗ್ಗೆ ನಾನು ಹೇಳಿದೆ, ನೀವು ಬಂದಾಗ ನಿಮ್ಮ ಮನೆಯವರು ನೀವು ವಾಪಸ್ ಬರುವಾಗ ಕಾದು ಕುಳಿತುಕೊಂಡಿದ್ದಾರೆ. ನಮ್ಮವರು ಹೋಗಿದ್ದಾರೆ, ಏನು ಆಗ್ತದೆ ನೋಡಬೇಕು. ನಮ್ಮವರೊಬ್ಬರು ಹೋಗಿದ್ದಾರೆ, ಒಂದು ಧ್ಯಾನ ಬಿಡುವುದಿಲ್ಲ. ನೋಡಿ, ಕೆಲವೊಮ್ಮೆ ಈ ಅಮಲು ಪದಾರ್ಥ ಸೇವಿಸುವವರನ್ನು ಆ AA ಸೆಂಟರ್ಗೆ ಸೇರಿಸ್ತಾರೆ. ದೇವರಿಗೆ ಸ್ತೋತ್ರ ಹೇಳಬೇಕು. ಯಾಕಂದರೆ ಒಂದು 60 to 70% ಜನರು ಚೇಂಜ್ ಆಗ್ತಾರೆ. 60-70% ಜನರು ಅಮಲು ಪದಾರ್ಥವನ್ನು ಬಿಡ್ತಾರೆ. ನನ್ನ ಸಣ್ಣ ಅನುಭವದಿಂದ ನಾನು ನೋಡಿದ ಪ್ರಕಾರ. ಆದರೆ ಕೆಲವರಂತೂ ವಾಪಸ್ ಬಂದುಬಿಟ್ಟು ಜಾಸ್ತಿ ಕುಡಿತಾರೆ. ಏನೋ ಕೋಪದಿಂದ ಇರಬಹುದು, ಯಾಕಂದ್ರೆ ಅದೊಂದು ರೋಗ. ಆಗ ಏನಾಗ್ತಾ ಇದೆ, ಅವರ ಫ್ರೆಂಡ್ಸ್ ಇರ್ತಾರೆ, ಇವರು ಹೋಗಿ ಬಿಟ್ಟು ಬಂದರೆ ಅವರಿಗೆ ಒಂದು ಪ್ರೇರಣೆ. ಹೇಳಿದ ಅರ್ಥ ಆಗ್ತದಲ್ಲ? ಅವರಿಗೆ ಪ್ರೇರಣೆ, ಓ ನಾನು ಸಹ ಹೋಗಬೇಕು, ಬಿಟ್ಟು ಬರಬೇಕು, ನನಗೆ ಸಹ ಜೀವನ ಒಳ್ಳೆಯದಾಗಬೇಕು. ಇವ ವಾಪಸ್ ಬಂದ ವ್ಯಕ್ತಿ, ಅಥವಾ ಸ್ತ್ರೀ ಇರಲಿ, ಮಹಿಳೆ ಇರಲಿ, ಪುರುಷ ಇರಲಿ, ವಾಪಸ್ ಬಂದವ ಪುನಃ ಬಂದು ಕುಡಿದರೆ ಅವರ ಫ್ರೆಂಡ್ಸ್ ಇದ್ದಾರೆ ಅಲ್ಲಿ, ಅವ್ರು ಬರಲಿಲ್ಲ, ಇದುವರೆಗೆ ಹೋಗಲಿಲ್ಲ. ಅವರೇನು ಹೇಳ್ತಾರೆ, ಅದು ಹೋಗೋದು ಸುಮ್ಮನೆ ಮಾರೆ. ನೋಡಿ,
ಇಡೀ ಮಾರಲ್ ಡೌನ್ ಆಗ್ತದೆ. ಅದೇ ರೀತಿ ನಾವೊಂದು ಧ್ಯಾನಕ್ಕೆ ಬಂದರೆ ನಾವು ವಾಪಸ್ ಹೋಗುವಾಗ ಸ್ವಲ್ಪ ಬದಲಾವಣೆಯೊಂದಿಗೆ ಹೋಗಬೇಕು. ನಮ್ಮ ಮಾತಿನಲ್ಲಿ, ನಡೆನುಡಿಯಲ್ಲಿ, ನಮ್ಮ ವಿಶ್ವಾಸದಲ್ಲಿ, ನಮ್ಮ ಭಕ್ತಿಯಲ್ಲಿ. ಈ ಭಾನುವಾರ ನೀವು ನಿಮ್ಮ ಚರ್ಚಿಗೆ ಹೋಗ್ತೀರಾ, ನೀವು ಹೋದಾಗ ನಿಮ್ಮಲ್ಲಿ ನೀವು ಹಾಡುಗಳನ್ನು ಹಾಡುವ ರೀತಿ, ದೇವರ ವಾಕ್ಯವನ್ನು ಆಲಿಸುವ ರೀತಿ, ಅಥವಾ ಏನಾದರೂ ಒಂದು ನಿಮ್ಮ ಹತ್ರ ಕೇಳಿದಾಗ ನೀವು ಉತ್ತರಿಸುವ ರೀತಿ ಸ್ವಲ್ಪ ಬದಲಾವಣೆಯಾದರೆ ಇತರರಿಗೆ ಅದು ಪ್ರೇರಣೆ ಆಗ್ತದೆ. ಇಲ್ಲದಿದ್ದರೆ ಧ್ಯಾನಕ್ಕೆ ಹೋಗುವುದು ಸುಮ್ಮನೆ ಮಾರಾಯ, ಅವರು ಹೋಗಿದ್ದರು, ಏನು ಬದಲಾಗಲಿಲ್ಲ, ಅದು ಮಾರಲ್ ಡೌನ್ ಆಗ್ತದೆ. ಅದಕ್ಕೆ ಅರ್ಥ ಮಾಡಿಕೊಳ್ಬೇಕು, ಪ್ರಭು ಯೇಸುವೇ ನೀವು ನ್ಯಾಯ ತೀರ್ಮಾನಿಸಲು ಬರುತ್ತೀರಾ, ಅದಕ್ಕಾಗಿ ನಾನು ತಯಾರಿಕೆ ಮಾಡಬೇಕಾಗಿದೆ ಪ್ರತಿದಿನ. ಮತ್ತೆ 5ನೇದು, ಈ ಬೋಧಿಸುವ ಸತ್ಯಗಳನ್ನು ಆಲಿಸಿ ಪಾಲಿಸಿ ಜೀವಿಸ್ತೇನೆ ಮತ್ತು ಇತರರಿಗೆ ಬೋಧಿಸುತ್ತೇನೆ. ಇದು ಆ ವಿಶ್ವಾಸದ ವಿಧಾನದ 5 ಪ್ರಮುಖ ಭಾಗಗಳು. ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ ಪ್ರಿಯರೇ. ಇದು ವಿಶ್ವಾಸದ ವಿಧಾನ. ಆದರೆ ಈ ವಿಶ್ವಾಸವನ್ನು ಕೊಡುವವರು ಪ್ರಭು ಯೇಸು ಕ್ರಿಸ್ತರು ಮತ್ತು ಪವಿತ್ರಾತ್ಮರು. ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಇದನ್ನು ಅರ್ಥ ಮಾಡಲಿಕ್ಕೆ ಒಂದು ಸಣ್ಣ ಒಂದು ಘಟನೆ. ಎಲ್ಲೋ ಒಬ್ಬ ರಾಜನಲ್ಲಿ ಒಂದು ಆನೆ ಇತ್ತು, ದೊಡ್ಡ ಸೈಜಲ್ಲಿ ಬಹಳ ದೊಡ್ಡದಂತೆ. ಆ ಆನೆಯಿಂದಾಗಿ ಆ ರಾಜನಿಗೆ ತುಂಬ ಸಲ ಜಯ ಸಿಕ್ಕಿದೆ. ಎಲ್ಲಿ ಯುದ್ಧ ಆಗುವಾಗ ಸಹ ಈ ಆನೆಯನ್ನು ಗೊಂಡು ಹೋಗುದು, ಆನೆ ಎಲ್ಲರನ್ನು ಮುಂದಾಳ್ತಾನಲ್ಲಿ ಹೋಗುದು. ಈಗ ಆನೆಗೆ ಪ್ರಾಯ ಆಗಿದೆ, ಕಣ್ಣು ಸಹ ಕಾಣುತ್ತಾ ಇಲ್ಲ, ಸ್ವಲ್ಪ ವೀಕ್ ಆಗಿದೆ. ಆದರೆ ಈ ರಾಜ ಇಷ್ಟೆಲ್ಲ ಜಯವನ್ನು ತಂದುಕೊಟ್ಟ ಆನೆಗೆ ಬಹಳ ಪ್ರೀತಿಯಿಂದ ನೋಡುದಂತೆ. ಅದಕ್ಕೆ ಸ್ಪೆಷಲ್ ಜನ ಇಟ್ಟಿದ್ದಾರೆ, ಒಳ್ಳೆ ಆಹಾರವನ್ನು ಕೊಡುವುದು, ಕಣ್ಣು ಕಾಣುತ್ತಾ ಇಲ್ಲ, ಅದನ್ನು ಒಳ್ಳೆ ಮಾಡಿ ಪೋಷಣೆ ಮಾಡ್ತಾ ಇದ್ದಾರೆ. ಏನೋ ಒಂದು ಸಲ ಈ ಆನೆ ಹೋದದ್ದು ಒಂದು ಕೆರೆಯಲ್ಲಿ ಬಿದ್ದು ಬೀಳ್ತದೆ. ಆ ಕೆರೆಯಲ್ಲಿ ನೀರು ಮಾತ್ರ ಅಲ್ಲ, ಕೆಸರು ಸಹ ಇದೆ. ಏನೇನೋ ಪ್ರಯತ್ನ ಮಾಡಿದರೆ ಸಹ ಈ ಆನೆ ಹೊರಗೆ ಬರಲಿಕ್ಕೆ ಆಗುತ್ತಾ ಇಲ್ಲ. ಈಗಿನ ಕಾಲದಾಗೆ ಕ್ರೇನ್ ಎಲ್ಲ ಇಲ್ಲ, ಏನೋ ಹಗ್ಗ ಎಲ್ಲ ಕಟ್ಟಿದ್ದಾರೆ, ಆನೆಗಳಿಂದ ಎಳಿಸ್ತಾರೆ, ಬರುವುದಿಲ್ಲ. ಅದು ಬಾಕಿಗಿಂತ ದೊಡ್ಡದುಂಟದು, ಬರಲಿಕ್ಕೆ ಆಗಲಿಲ್ಲ. ರಾಜನಿಗೆ ಬಹಳ ಬೇಸರಂತೆ. ರಾಜ ಸಹ ಏನೋ ಕೂಗುವ ಹಂತಕ್ಕೆ ಮುಟ್ಟಿದ್ದಾನೆ. ಆಗ ಏನೋ ಹೇಳಿದಾಗ ಮಂತ್ರಿ ಹೇಳಿದಂತೆ, ಮಂತ್ರಿ ಹೇಳಿದ, ರಾಜರಿಗೆ ನೀವು ಭಯಪಡಬೇಡಿ, ಅದಕ್ಕೆ ಒಂದು ದಾರಿ ಉಂಟು. ಏನು ದಾರಿ? ಇಲ್ಲ, ಆ ಯುದ್ಧದ ಸಮಯದಲ್ಲಿ ಆ ಬ್ಯಾಂಡ್ ವಾದ್ಯದವರು ಇದ್ದಾರಲ್ವ, ಯುದ್ಧ ಶುರುವಾಗಿದೆ ಅಂತ ಹೇಳಿ ಬ್ಯಾಂಡ್ ಬಾರಿಸುವವರಿದ್ದಾರೆ, ಅವರನ್ನು ಕರೆಸಿರಿ ಅಂತ ಹೇಳ್ತಾರೆ. ಕರೆಸಿದರು. ಆ ಕರೆಸಿದಾಗ ಅವ್ರು ಬಂದು ಆ ಬ್ಯಾಂಡನ್ನು ಬಾರಿಸ್ತಾ ಇದ್ದಾರೆ. ಈ ಆನೆದ್ದು ಕಿವಿ ನೆಟ್ಟಗೆ ಆಯ್ತಂತೆ, ಕಣ್ಣು ಕಾಣ್ತಾ ಇಲ್ಲ, ಕಿವಿ ಕೇಳ್ತಾ ಉಂಟಲ್ವ. ಆನೆ ಏನೋ ಒಂದು ಪ್ರಯತ್ನ ಮಾಡಿ ಇದ್ದ ಶಕ್ತಿಯನ್ನೆಲ್ಲ ಹಾಕಿ ಆ ಆನೆ ಹೊರಗೆ ಬಂತಂತೆ. ಆಮೇಲೆ ಗೊತ್ತಾಯ್ತು ಏನಂದ್ರೆ, ಈ ಆನೆಯ ತಲೆಯಲ್ಲಿ ಒಂದೇ ಒಂದು ವಿಚಾರ ಅಂತೆ, ಯುದ್ಧ ಆರಂಭ ಆಗಿದೆ, ಯುದ್ಧದ ಬ್ಯಾಂಡನ್ನು ಬಾರಿಸ್ತಾ ಇದ್ದಾರೆ, ನನ್ನ ರಾಜನಿಗೆ ನನ್ನ ಅಗತ್ಯವಿದೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್.